ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಅಣ್ಣ ಒಂದು ಸ್ವಲ್ಪ ಮಾರ್ಕೆಟಿಗೆ ಹೊರಗೆ ಹೋಗಿ ಬಂದ್ವಿ. ಹಾಗೆ ಇಲ್ಲಿ ಇದು ಚೌಳಿಕಾಯಿ ಅಂತ ಹೇಳ್ತಾರೆ. ಈ ಚೌಳಿಕಾಯಿನ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಕೈಯಿಂದನೂ ಸೋಸ್ಬೋದು, ಬಟ್ ನಾನಿಲ್ಲಿ ಚಾಕುಲೆ ಕಟ್ ಮಾಡ್ತೀನಿ. ಹಾಗೆ ಇಲ್ಲಿ ಮೂಲಂಗಿ ಕೋಸಂಬರಿ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಉಮಾ ಸ್ವಲ್ಪ ಶಿರಾ ಮಾಡ್ತಾಯಿದ್ಲು, ಸ್ವೀಟ್ ತಿನ್ಬೇಕು ಅನಿಸಿತ್ತು ನಮಗೆ, ಹಾಗಾಗಿ ಶಿರಾ ಮಾಡ್ತಾಯಿದ್ಲು. ನಮಗೆ 3 ಜನಕ್ಕೆ ಮಾಡ್ತಾಯಿದ್ಲು, ಸ್ವಲ್ಪನೇ ಸ್ವಲ್ಪ. ಯಾವಾಗಾದರೂ ಒಮ್ಮೆ ಸ್ವೀಟ್ ತಿನ್ಬೇಕು ಅನ್ಸುತ್ತಲ್ವ, ಆವಾಗ ತಿಂದುಬಿಡ್ಬೇಕು. ಏನು ತಿನ್ಬೇಕು ಅನಿಸುತ್ತೆ ಅದು ಲೈಫಲ್ಲಿ, ಹಾಗಾಗಿ ನಾವು ಮಾಡ್ಕೊಂಡು ತಿಂತಾಯಿದ್ದೀವಿ ಸ್ನೇಹಿತರೆ. ಇದು ಕಲರು, ಇದಕ್ಕೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕ್ತಾಯಿದ್ದಾಳೆ. ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ಚೆಂದ ಆಯ್ತಲ್ವ ಸ್ನೇಹಿತರೆ, ಆರೆಂಜ್ ಕಲರ್. ಓಕೆ, ಇವಾಗ ಇದು ಬಿಸಿ ಬಿಸಿ ಶಿರಾ ತಿನ್ನಬೇಕು ಅಂತ ಇವತ್ತು. ಹಾಯ್ ಫ್ರೆಂಡ್ಸ್, ಇವತ್ತು ಬುಧವಾರ, ಹೊಸ ವರ್ಷದ 3ನೇ ದಿವಸ. ಹಾಗಾಗಿ ಇವತ್ತು ಫ್ರೆಶ್ ಮೂಡಿಂದ ಎದ್ಕೊಂಡಿದ್ದೀನಿ. ಯಾಕಂದರೆ ನಾಳೆ ಬೆಳಗ್ಗೆ ಗುರುವಾರ ಮಾರ್ಗಶಿರ ಮಾಸದ ಕೊನೆ 4ನೇ ದಿನ ಬರುತ್ತೆ. ಅದಕ್ಕೊಂದು ಸ್ವಲ್ಪ ಮಾರ್ಕೆಟಿಗೆ ಅದು ಹೋಗಬೇಕು. ನೋಡೋಣ ಇವತ್ತಿನ ಡೇ ಯಾವ ರೀತಿ ಹೋಗುತ್ತಂತ. ಇವತ್ತು ಚೌಳಿಕಾಯಿ ಪಲ್ಯ ಮೂಲಂಗಿ ಕೋಸಂಬರಿ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಹಾಗೆ ಅದರದ್ದು ಒಂದು ಸ್ವಲ್ಪ ಮಾಹಿತಿ ಕೊಡೋಣ ಅಂತ. ಓಕೆ, ಇವತ್ತಿನ ಡೇ ಯಾವ ರೀತಿ ಹೋಗುತ್ತಾ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಹಾಗೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಪಕ್ಕಕ್ಕೆ ಬರೋ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ. ಹಾಗಿದ್ದರೆ ಬೆಳಗ್ಗೆ ಟಿಫಿನಿಗೆ ಇವತ್ತು ಅವಲಕ್ಕಿ ಮಾಡಿದ್ದೆ ಮಗಳಿಗೋಸ್ಕರ. ಹಾಗೆ ಫಸ್ಟ್ ಮಾರ್ನಿಂಗ್ ಎದ್ದ ತಕ್ಷಣ ನಾನು ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ, ಒಂದು ಸೈಡ್ ಹಾಗೆ ಚಹಾ ಕೂಡ ಮಾಡ್ಕೊತಾ ಇದ್ದೀನಿ. ಇವಾಗ ತಾನೇ ಚೌಳಿಕಾಯಿ ಇವತ್ತು ಯಾವ ಪಲ್ಯ ಮಾಡೋದು ಅಂತ ವಿಚಾರ ಮಾಡಿದಾಗ ಚೌಳಿಕಾಯಿ ಮಾಡಬೇಕು ಅನ್ನಿಸ್ತು. ಹಾಗಾಗಿ ಈ ಚೌಳಿಕಾಯಲ್ಲಿ ಸಾಕಷ್ಟು ನಾರಿನಾಂಶ ಸಾಕಷ್ಟು ಇದೆ ಸ್ನೇಹಿತರೆ. ಇದರಲ್ಲಿ ಈ ನಾರಿನಾಂಶ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಹೇರಳವಾಗಿ ನಿಮಗೆ ಒಂದು ಪೋಷಕಾಂಶಗಳು ಜಾಸ್ತಿ ಸಿಗ್ತಾವೆ. ಹಾಗಾಗಿ ವಾರದಲ್ಲಿ 1-2 ಸಲ ತಿಂದ್ರೂ ಪರವಾಗಿಲ್ಲ, ತಿನ್ನಿ, ಪಚನ ಕ್ರಿಯೆ ಕೂಡ ಚೆನ್ನಾಗಾಗುತ್ತೆ. ಹಾಗೆ ಇಲ್ಲಿ ಬೆಳಗ್ಗೆ ಹಾಲು ಬಂತು. ಇವಾಗ ಇದನ್ನು ಹಾಲು ಕಟ್ ಮಾಡಿ ಚಹಾ ಮಾಡೋಕ್ಕಿಟ್ಕೊಂಡಿದ್ನಲ್ವ, ಅದು ಚಹಾ ಹಾಕ್ಕೊಂಡು ಚಹಾ ಕುಡಿಬೇಕು ಸ್ನೇಹಿತರೆ. ನೀವು ಚಹಾ ಕುಡಿದು ಬನ್ನಿ, ನಾನು ಚಹಾ ಕುಡಿತೀನಿ ಇವಾಗ. ಓಕೆ, ಇವಾಗ ಡೈಲಿ ವ್ಲಾಗ್ ಬಿಡ್ತಾ ಇರೋದ್ರಿಂದ ಸಾಕಷ್ಟು ಜನ ನನಗೆ ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಸಾಕಷ್ಟು ಜನ ಕಮೆಂಟ್ಸ್ ಕೂಡ ಹೇಳ್ತಾ ಇದ್ದಾರೆ. ತುಂಬ ಖುಷಿ ಅನ್ನಿಸ್ತಾ. ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ. ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾ ಹೋದರೆ ನಾನು ಇದೇ ರೀತಿ ನಿಮ್ಗೆ ಒಳ್ಳೊಳ್ಳೆ ವಿಷಯಗಳನ್ನ, ಒಂದೊಂದು ಅಡುಗೆ ವಿಷಯಗಳನ್ನ, ಅದರಲ್ಲಿ ಏನು ಮಾಹಿತಿ ಇದೆ ಅನ್ನೋದು ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಚೌಳಿಕಾಯಿನ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು, ತುಂಬ ಚೆನ್ನಾಗಿ ರುಚಿಯಾಗುತ್ತೆ. ಇದು ನಮ್ಮ ಮನೆ ಮಂದಿಗೆಲ್ಲ ತುಂಬ ಇಷ್ಟ. ಚಪಾತಿ ಜೊತೆಗಿನ ಬಿಸಿ ರೊಟ್ಟಿ ಜೊತೆ ಸೂಪರ್ ಅಂದರೆ ಸೂಪರ್ ಕಾಂಬಿನೇಷನ್. ನಮ್ಮ ಉತ್ತರ ಕರ್ನಾಟಕದ ಜೊತೆ ಮೊಸರು ಮತ್ತು ಚೌಳಿಕಾಯಿ ಪಲ್ಯ ತಿನ್ನಬೇಕು. ಏನು ಹೇಳ್ತಿರೋದು ರುಚಿ, ಆರಾಮಾಗಿ ತಿನ್ಬೋದು. ಇಷ್ಟು ಹುರಿದ್ರೆ ಸಾಕು, ಒಂದು ಸ್ವಲ್ಪ ಕಪ್ಪಾಗೋವರೆಗೆ ಹುರ್ಕೋಬೇಕು ಸ್ನೇಹಿತರೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಶೇಂಗಾ ಪುಡಿ, ಗುರಳ್ ಪುಡಿ, ನಮ್ಮ ಕಡೆ ಎಲ್ಲ ಪಲ್ಯಕ್ಕೂ ನಾವು 2 ಪೌಡರ್ನ ಕಂಪಲ್ಸರಿ ಹಾಕ್ತೀವಿ. ಯಾಕಂದರೆ ಅದರಲ್ಲಿ ಅದರದೇ ಆದ ಒಂದು ವಿಶೇಷ ಗುಣಗಳಿದಾವೆ. ಹಾಗೆ ಇಲ್ಲಿ ಮೂಲಂಗಿ ಈ ಸೊಪ್ಪಿನಲ್ಲಿ ಕೂಡ ಅಷ್ಟೇ ವಿಶೇಷ ಗುಣಗಳಿದಾವೆ. ಹಾಗೆ ಮೂಲಂಗಿಲಿ ಕೂಡ ಇದೆ. ನಾನು ಆಲ್ರೆಡಿ ಫೈಲ್ಸ್ ಬಗ್ಗೆ ವಿಡಿಯೋ ಮಾಡಿದಾಗ ಮೂಲಂಗಿ ಬಗ್ಗೆ ಸಾಕಷ್ಟು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಇನ್ನೂ ಗೊತ್ತಿಲ್ಲ ಅಂದರೆ ಅದನ್ನು ಒಂದು ಸಲ ನೋಡಿ ನೀವು ಚೆಕ್ ಮಾಡ್ಕೋಬೋದು. ಈ ಮೂಲಂಗಿಯಲ್ಲಿ ಕೂಡ ಅಷ್ಟೇ ಒಂದು ನಾರಿನಂಶ ಜಾಸ್ತಿನೇ ಇದೆ. ಇದು ಕೂದಲಿಂದ ಹಿಡಿದು ಅಪ್ ಟು ಬಾಟಮ್ವರೆಗೂ ಕೂಡ ಇದರಲ್ಲಿ ಅಷ್ಟೊಂದು ಒಳ್ಳೆ ಗುಣಗಳಿದಾವೆ. ಇದನ್ನು ನೀವು ಹಸಿಯಾಗಿ ತಿನ್ಬೋದು, ಅಥವಾ ಜ್ಯೂಸ್ ಮಾಡ್ಕೊಂಡಾದರೂ ಕುಡಿಬೋದು, ಪರೋಟ ಮಾಡ್ಕೊಂಡಾದರೂ ತಿನ್ಬೋದು, ಮೂಲಂಗಿ ಸಾರು ಮಾಡ್ಕೊಂಡಾದರೂ ತಿನ್ಬೋದು. ನಾನಿಲ್ಲಿ ಕೋಸಂಬರಿ ಮಾಡಿದ್ದೀನಿ. ಇದಕ್ಕೆ ಉಳ್ಳಾಗಡ್ಡಿ, ಮೂಲಂಗಿ ಸೊಪ್ಪು ಮತ್ತು ಮೂಲಂಗಿ, ಸ್ವಲ್ಪ ಶೇಂಗಾ ಪೌಡರು, ಲಿಂಬೆಹಣ್ಣು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಾಡೋದು ಕೂಡ ಹೇಗೆ ಅಂತ ಇದನ್ನು ಕೂಡ ಬಿಟ್ಕೊಂಡಿದ್ದೀನಿ ಸ್ನೇಹಿತರೆ. ನೀವು ಒಂದು ಸಲ ಚೆಕ್ ಮಾಡ್ಕೊಂಡ್ಬಿಡ್ಬೋದು. ಮೂಲಂಗಿ ಮಾತ್ರ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೆ ಕೂಡ ತಿನ್ನಕ್ಕೆ ಕೊಡಿ. ಅಷ್ಟೇ ನಮ್ಮ ದೇಹ ಒಂದು ಎನರ್ಜಿ ಜಾಸ್ತಿ ಇರುತ್ತೆ ನಮ್ಮ ಬಾಡಿಯಲ್ಲಿ.
ಹಾಗೆ ಒಂದು ಸೈಡ್ ಚೌಳಿಕಾಯಿ ಪಲ್ಯ ರೆಡಿ ಆಯಿತು ನೋಡಿ, ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಒಂದು ಸ್ವಲ್ಪ ರೊಟ್ಟಿ ಮಾಡಿಬಿಟ್ರೆ ಸೂಪರ್ ಕಾಂಬಿನೇಷನ್. ಸರಿ, ಹಾಗೆ ಒಂದು ಸ್ವಲ್ಪ ಅಣ್ಣ ನಾನು ಒಂದು ಸ್ವಲ್ಪ ಮಾರ್ಕೆಟಿಗೆ ಹೋಗೋದಿತ್ತು, ಕೆಲಸ ಇತ್ತು, ಹಾಗಾಗಿ ಇಬ್ಬರು ಹೊರಗಡೆ ಹೋಗಿ ಬರ್ತಾಯಿದ್ದೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ಗೆಳತಿ ರಾಜೇಶ್ವರಿ. ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಿ ಅನ್ಕೋತಾ ಇದ್ದೀನಿ ಸ್ನೇಹಿತರೆ. ಇವತ್ತು ಬುಧವಾರ 3ನೇ ತಾರೀಕು. ಇವತ್ತಿನ ದಿನ ನಾನು ಚೌಳಿಕಾಯಿ ಪಲ್ಯ ಮತ್ತು ಮೂಲಂಗಿ ಕೋಸಂಬರಿ ಮಾಡಿದ್ದೆ. ಎರಡೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನು ಯಾವ್ದು ಪಲ್ಯ ಮಾಡ್ತೀನಿ ಅಥವಾ ನಾನು ಏನು ಅಡುಗೆ ಮನೇಲಿ ಬಳಸ್ತೀನಿ ಅದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಚೌಳಿಕಾಯಲ್ಲಿ ಹೇರಳವಾಗಿ ನಿಮ್ಗೆ ನಾರಿನಂಶ ಸಿಗುತ್ತೆ, ಅಂದರೆ ಅದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿನೇ ಇದೆ. ಪಚನ ಕ್ರಿಯೆಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ನಮ್ಮ ಉತ್ತರ ಕರ್ನಾಟಕದ ಕಡೆ ರೊಟ್ಟಿ ಜೊತೆ ಈ ಚೌಳಿಕಾಯಿ ಪಲ್ಯ ಮೊಸರು ಹಾಕ್ಕೊಂಡು ತಿಂದರೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ನಿಜವಾಗ್ಲೂ ಅದು ಪಚನ ಕ್ರಿಯೆಗೆ ತುಂಬಾ ಒಳ್ಳೆಯದು ಚೌಳಿಕಾಯಿ, ಯಾಕಂದರೆ ಅದಕ್ಕೆ ಮೂಲವಾದಿ ಪ್ರಾಬ್ಲಮ್ ಕೂಡ ದೂರ ಆಗುತ್ತೆ ಸ್ನೇಹಿತರೆ. ಒಂದು ಹೊಟ್ಟೆ ಸಮಸ್ಯೆಯಿಂದ ಸಾಕಷ್ಟು ಸಮಸ್ಯೆಗಳು ಹುಡ್ತಾವೆ. ಹಾಗಾಗಿ ನೀವು ವಾರದಲ್ಲಿ 1 ಸಲ ಅಥವಾ 2 ಸಲ ಆದರೂ ನೀವು ಚೌಳಿಕಾಯಿ ಪಲ್ಯನ ಮಾಡ್ಕೊಂಡು ತಿನ್ಬೋದು. ತುಂಬಾ ಈಸಿ. ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಜಸ್ಟ್ ಒಂದು ಒಗ್ಗರಣೆ ಹಾಕಿದರೆ ಸಾಕು, ಚೆನ್ನಾಗಿರುತ್ತೆ. ಅದೇ ರೀತಿ ನಾನು ಅದರ ಜೊತೆ ಕಾಂಬಿನೇಷನ್ ಅಂತ ಇನ್ನೊಂದು ಡಿಶ್ ಮಾಡಿದ್ದೆ, ಅದೇ ಮೂಲಂಗಿ ಕೋಸಂಬರಿ. ಆಲ್ರೆಡಿ ನಾನು ಮೂಲಂಗಿ ಬಗ್ಗೆ ನಿಮ್ಗೆ ಸಾಕಷ್ಟು ಹೇಳಿದ್ದೀನಿ. ಪಾಯಿಲ್ಸ್ ಬಗ್ಗೆ ಆಗಿರ್ಬೋದು, ಸ್ಕಿನ್ ಬಗ್ಗೆ ಆಗಿರ್ಬೋದು, ನಮ್ಮ ಹಾರ್ಟ್ ಬಗ್ಗೆ ಆಗಿರ್ಬೋದು, ಜೊತೆಗೆ ನಮ್ಮ ಕೂದಲು ಬಗ್ಗೆ ಆಗಿರ್ಬೋದು. ಮೂಲಂಗಿ ಮತ್ತು ಮೂಲಂಗಿ ಸೊಪ್ಪು ನಿಜವಾಗ್ಲೂ ಅದರಲ್ಲಿ ಇಷ್ಟು ವಿಟಮಿನ್ ಒಂದು ಇದನ್ನು ತುಂಬಿಟ್ಟೆ ಅನ್ನಿಸ್ಬೋದು. ಅಷ್ಟೊಂದು ಹೇರಳವಾಗಿ ವಿಟಮಿನ್ಸ್ ಅದರಲ್ಲಿ ಸಾಕಷ್ಟು ನಿಮಗೆ ಸಿಗ್ತಾವೆ. ಜೊತೆಗೆ ಅದರಲ್ಲಿ ಕೂಡ ನಾರಿನಂಶ ಜಾಸ್ತಿ ಇದೆ. ಅದು ಕೂಡ ನಿಮ್ಗೆ ಒಳ್ಳೆಯ ಒಂದು ರೀತಿ ನಿಮ್ಗೆ ದೇಹಕ್ಕೆ ಒಂದು ಒಳ್ಳೆಯ ಒಂದು ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ. ಜೊತೆಗೆ ನಮ್ಮ ಪಚನ ಕ್ರಿಯೆ ಚೆನ್ನಾಗಾಗುತ್ತೆ. ಮೂಲವ್ಯಾಧಿ ಎಷ್ಟೇ ತ್ರಾಸಿದ್ರೂ ಕೂಡ ಅದನ್ನು ಕಂಟಿನ್ಯೂ ಆಗಿ ನೀವು ತಿಂತಾ ಬಂದಲ್ಲಿ ಅದು ಆರೋಗ್ಯಕ್ಕೆ ಮೂಲವ್ಯಾಧಿ ಆದಷ್ಟು ಬೇಗ ಗುಣವಾಗುತ್ತೆ ಸ್ನೇಹಿತರೆ. ಅದರ ಸೊಪ್ಪು, ಅದಕ್ಕೆ ಸ್ವಲ್ಪ ಲಿಂಬೆಹಣ್ಣು ಹಾಕಿದ್ದೀನಿ, ಜೊತೆಗೆ ಶೇಂಗಾ ಪೌಡ್ರ್ ಕೂಡ ಹಾಕಿದ್ದೀನಿ. ಶೇಂಗಾನ ಕೂಡ ತಿನ್ನೋದರಿಂದ ಸ್ಕಿನ್ ಟೋನಿಗೆ, ಹಾರ್ಟಿಗೆ, ಪ್ರತಿಯೊಂದಕ್ಕೂ ಶೇಂಗಾದಲ್ಲಿ ಹೇರಳವಾದ ಒಂದು ವಿಟಮಿನ್ ಬಿ ಇದೆ. ವಿಟಮಿನ್ B1, 6 ಸಾಕಷ್ಟು ಕ್ಯಾಲ್ಸಿಯಂ ಗುಣಗಳು ಹೊಂದಿದೆ. ಹಾಗಾಗಿ ನೀವು ಒಂದು ಸಲ ಆದರೂ ನಿಮ್ಮ ಡೈಲಿ ರೂಟೀನ್ನಲ್ಲಿ ನೀವು ಈ ರೀತಿಯಾಗಿ ಬಳಸ್ಬೋದು ಸ್ನೇಹಿತರೆ. ಆಲ್ಮೋಸ್ಟ್ ನಮ್ಮ ಈ ಕಡೆ ಉತ್ತರ ಕರ್ನಾಟಕದ ಕಡೆ ನಾವು ಯಾವುದೇ ಪಲ್ಯ ಮಾಡಿದ್ರು, ಯಾವುದೇ ಸಬ್ಜಿ ಮಾಡಿದ್ರು ಅದಕ್ಕೆ ಕಂಪಲ್ಸರಿಯಾಗಿ ನಾವು ಶೇಂಗಾ ಪುಡಿ ಮತ್ತು ಗುರಳ ಪುಡಿನ ಹಾಕ್ತಾನೆ ಇರ್ತೀವಿ. ಯಾಕಂದರೆ ಶೇಂಗಾ ಪುಡಿಯಲ್ಲಿ ಗೊತ್ತಿಲ್ಲದ ಹಾಗೆ ನಾವು ಹಳ್ಳಿ ಮೂಲದಿಂದ ಬಂದಿದ್ದು ಪ್ರಾಚೀನ ಕಾಲದಿಂದ. ಶೇಂಗಾ ಪುಡಿ ಯಾಕೆ ಹಾಕಬೇಕು ಅಂದರೆ ಈ ಥಂಡಿ ಸೀಸನ್ಗೆ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ಪ್ರತಿಯೊಂದು ಸೀಸನ್ಗೆ ಅದರದೇ ಆದ ಒಂದು ಅದರಲ್ಲಿ ಎಫೆಕ್ಟ್ ಗುಣಗಳಿದ್ದಾವೆ. ಹಾಗಾಗಿ ಇದು ಶೇಂಗಾ ಅಂದರೆ ಏನು ಹೇಳ್ತಾರೆ ಹೇಳಿ, ಬಡವರ ಬಾದಾಮಿ ಅಂತ ಕೂಡ ಹೇಳ್ತೀವಿ. ಶೇಂಗಾದಲ್ಲಿ ಅಷ್ಟೊಂದು ಒಂದು ಒಳ್ಳೆಯ ಗುಣ ಇದೆ. ನಿಮ್ಮ ಸ್ಕಿನ್ ರೂಟೀನ್ನ ತುಂಬ ಚೆನ್ನಾಗುತ್ತೆ. ಜೊತೆಗೆ ನಮ್ಮ ಒಂದು ಮೆಮ್ರಿ ಪವರ್ ಕೂಡ ಹೆಚ್ಚಾಗುತ್ತೆ. ಬೋನ್ಸ್ ಕೂಡ ಅದು ಒಳ್ಳೆಯ ಒಂದು ಗಟ್ಟಿಯಾದಂಥ ಒಂದು ಎಲುಬಿಗೆ ಒಂದು ತಂದೆಯಾದ ಒಂದು ಶಕ್ತಿ ಕೊಡುತ್ತೆ ಸ್ನೇಹಿತರೆ. ಅದರಲ್ಲಿ ನ್ಯಾಚುರಲ್ ಎಣ್ಣೆ ಅಂಶ ಇರೋದರಿಂದ ನಿಮ್ಗೆ ಒಂದು ಎಲ್ಲ ರೀತಿಯಾಗಿ ಹಾರ್ಟಿಗೆ, ಸ್ಥೂಲಕಾಯಕ್ಕೆ, ಪ್ರತಿಯೊಂದಕ್ಕೂ ತುಂಬಾ ಒಳ್ಳೆಯದು. ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರೂ ನಗಿಸ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.